Do you know which is one of the biggest theme in India for next 10-15 years? It's going to be a consumption. When I say consumption, it includes food, education, entertainment, healthcare, hospitality, the list will go on. ಸ್ನೇಹಿತರೆ, ನೆಕ್ಸ್ಟ್ 15-20 ವರ್ಷ ಭಾರತದಲ್ಲಿ ದೊಡ್ಡ ಗ್ರೋತ್ ಡ್ರೈವರ್ ಅಂದರೆ ವಿಚ್ ಇಸ್ ಗೋನ್ ಟು ಬಿ ಅ ಕನ್ಸಂಪ್ಷನ್. There is a data suggests that now India is going to be a third largest consumer market after US and China. Indian consumer market ಇದೆಯಲ್ಲ by 2030 which is expected to reach 4 trillion. ಸೊ ಈ ಮಟ್ಟದಲ್ಲಿ ಇಂಡಿಯನ್ ಕನ್ಸ್ಯೂಮರ್ ಮಾರ್ಕೆಟ್ ವಿಚ್ ಇಸ್ ಎಕ್ಸ್ಪೆಕ್ಟೆಡ್ ಟು ಗ್ರೋ. ಹಾಗಾದರೆ ಇಂಡಿಯನ್ ಕನ್ಸ್ಯೂಮರ್ ಮಾರ್ಕೆಟ್ ಇಷ್ಟು ಬೆಳೆಯೋದಕ್ಕೆ ಇಷ್ಟು ಗ್ರೋತ್ ಆಗೋದಕ್ಕೆ ಪ್ರಮುಖ ಕಾರಣಗಳೇನು? ಪಾಯಿಂಟ್ 1 ಬಂದ್ಬಿಟ್ಟು ಇನ್ಕ್ರೀಸಿಂಗ್ ಇನ್ಕಮ್ ಲೆವೆಲ್. ನವಡೇಸ್ ಪೀಪಲ್ ಆರ್ ಅರ್ನಿಂಗ್ ಗುಡ್ ಅಮೌಂಟ್ ಆಫ್ ಮನಿ ಆ್ಯಂಡ್ ಪೀಪಲ್ ಆರ್ ರೆಡಿ ಟು ಸ್ಪೆಂಡ್. ಒಂದು 15-20 ವರ್ಷದ ಹಿಂತಿರುಗಿ ನೀವು ನೋಡಿದಾಗ ನಮ್ಮ ಜೀವನ ಹೆಂಗಿತ್ತಂತಂದರೆ ತುಂಬ ಲಿಮಿಟೆಡ್ ಆಗಿತ್ತು. ನಮ್ಮ ಆದಾಯನೂ ಕೂಡ ತುಂಬ ಲಿಮಿಟೆಡ್ ಆಗಿತ್ತು. ಸೊ ನಮ್ಮ ಬೇಡಿಕೆಗಳು ನಮ್ಮ ಆಸೆಗಳು ಕೂಡ ತುಂಬ ಲಿಮಿಟೆಡ್ ಆಗಿತ್ತು. ನಾವು ಅದೇ ಕಿರಾಣಿ ಸ್ಟೋರ್ಗಳಲ್ಲಿ ದಿನಸಿಗಳನ್ನು ತೊಗೋತಾ ಇದ್ವಿ, ಅದೇ ಲೋಕಲ್ ಮಾರ್ಕೆಟ್ಗಳಲ್ಲಿ ಶಾಪಿಂಗ್ ಮಾಡ್ತಾ ಇದ್ವಿ. ಆದರೆ ಇವತ್ತೇನಾಗಿದೆ, ನಮ್ಮ ಜೀವನ ಕಂಪ್ಲೀಟಾಗಿ ಬದಲಾಗಿದೆ. ಸೊ ನಮ್ಮ ಲೈಫ್ ಸ್ಟೈಲ್ ಅನ್ನೋದು ಸಂಪೂರ್ಣವಾಗಿ ಬದಲಾಗಿದೆ. ಸೊ ನಾವಿವತ್ತು ಕಿರಾಣಿ ಸ್ಟೋರ್ಗಳ ಜಾಗದಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಹೋಗ್ತಾ ಇದ್ದೀವಿ. ನಾರ್ಮಲ್ ಕ್ಲಾತ್ಸ್ಗಳ ಜಾಗದಲ್ಲಿ ಬ್ರ್ಯಾಂಡೆಡ್ ಕ್ಲಾತ್ಸ್ಗಳನ್ನು ಹಾಕೋತಾ ಇದ್ದೀವಿ. ನಮ್ಮ ಬೇಡಿಕೆಗಳು ಹೆಚ್ಚಾಗಿದ್ದಾವೆ. ಇದಕ್ಕೆ ಪ್ರಮುಖ ಕಾರಣ ಏನಂತಂದರೆ ನವಡೇಸ್ ಪೀಪಲ್ ಆರ್ ಅರ್ನಿಂಗ್ ಗುಡ್ ಅಮೌಂಟ್ ಆಫ್ ಮನಿ ಆ್ಯಂಡ್ ಪೀಪಲ್ ಆರ್ ರೆಡಿ ಟು ಸ್ಪೆಂಡ್. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಹೈಯೆಸ್ಟ್ ಯಂಗ್ ವರ್ಕಿಂಗ್ ಪಾಪ್ಯುಲೇಷನ್. ಸೊ ಭಾರತ ವಿಶ್ವದಲ್ಲಿ ಎರಡನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಒಂದು ರಾಷ್ಟ್ರ. ಭಾರತದ ಜನಸಂಖ್ಯೆ 140 ಕೋಟಿ. ಅದರಲ್ಲಿ 70% ಆಫ್ ಪಾಪ್ಯುಲೇಷನ್ ವಿಚ್ ಇಸ್ ಯಂಗ್. ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು ಯಂಗ್ ವರ್ಕಿಂಗ್ ಪಾಪ್ಯುಲೇಷನ್ನ ಹೊಂದಿರುವಂಥ ಒಂದು ದೇಶ. ಎಲ್ಲಿ ಹೈಯೆಸ್ಟ್ ಯಂಗ್ ವರ್ಕಿಂಗ್ ಪಾಪ್ಯುಲೇಷನ್ ಇರುತ್ತಲ್ಲ, ಅಲ್ಲಿ ಡಿಮ್ಯಾಂಡ್ ಫಾರ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ವಿಲ್ ಇನ್ಕ್ರೀಸ್. ಇವತ್ತು ನೀವು ಯಂಗ್ಸ್ಟರ್ಸನ್ನು ಅಬ್ಸರ್ವ್ ಮಾಡಿದಾಗ ಅವ್ರಿಗೆ ಬ್ರ್ಯಾಂಡೆಡ್ ಕ್ಲಾತ್ಸೇ ಬೇಕು, ಪ್ರೀಮಿಯಂ ಪ್ರಾಡಕ್ಟೇ ಬೇಕು, ಲಕ್ಸುರಿ ಕಾರ್ಸೇ ಬೇಕು. ಈ ಕಾರಣದಿಂದಾಗಿ ಕನ್ಸಂಪ್ಷನ್ ಅನ್ನೋದು ಮುಂಬರೋ ದಿನಗಳಲ್ಲಿ ಭಾರತದಲ್ಲಿ ಇನ್ನೂ ಹೆಚ್ಚಾಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಅರ್ಬನೈಸೇಷನ್, ನಗರೀಕರಣ. ಭಾರತವನ್ನು ನಾವು ಹಳ್ಳಿಗಳ ದೇಶ ಅಂತ ಕರಿತೀವಿ. ಸ್ಟಿಲ್ 65% ಆಫ್ ಪಾಪ್ಯುಲೇಷನ್ ವಿಚ್ ಲಿವ್ಸ್ ಇನ್ ದ ರೂರಲ್ ಪಾರ್ಟ್. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತಂದರೆ ಹೆಚ್ಚು ಹೆಚ್ಚು ಜನರು ನಗರಗಳತ್ತ ಮುಖ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ಬೆಟರ್ ಜಾಬ್ ಅಪಾರ್ಚುನಿಟೀಸ್. ಯಾವಾಗ ಹೆಚ್ಚು ಹೆಚ್ಚು ಜನ ನಗರಗಳತ್ತ ಬರ್ತಾರೆ, ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಡಿಮ್ಯಾಂಡ್ ಫಾರ್ ಫುಡ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಹೆಲ್ತ್ ಕೇರ್ ಇರ್ಬೋದು, ಹಾಸ್ಪಿಟಾಲಿಟಿ ಇರ್ಬೋದು, ರಿಯಲ್ ಎಸ್ಟೇಟ್ ಸ್ಪೇಸಲ್ಲೂ ಕೂಡ ದೊಡ್ಡ ಮಟ್ಟದ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಪ್ರೀಮಿಯಮೈಸೇಷನ್. ಪ್ರೀಮಿಯಮೈಸೇಷನ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಟ್ರೆಂಡ್ ಇನ್ ಇಂಡಿಯಾ. ಹಾಗಾದರೆ ಪ್ರೀಮಿಯಮೈಸೇಷನ್ ಅಂದರೆ ಏನು? ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ಹತ್ರ ಒಂದು ನಾರ್ಮಲ್ ಮೊಬೈಲ್ ಫೋನ್ ಇರುತ್ತೆ, ನೆಕ್ಸ್ಟು ಆ್ಯಂಡ್ರಾಯ್ಡ್ ವರ್ಷನಿಗೆ ಶಿಫ್ಟ್ ಆದರೆ ನೆಕ್ಸ್ಟು ಆ್ಯಪಲ್ ಮೊಬೈಲ್ ಫೋನನ್ನು ಖರೀದಿ ಮಾಡ್ತೀರಿ. ಈ ರೀತಿ ನಮ್ಮ ಲೈಫ್ ಸ್ಟೈಲ್ನ ಅಪ್ಡೇಟ್ ಮಾಡೋದಕ್ಕೆ ವಿ ಕಾಲ್ ಇಟ್ ಎಸ್ ಅ ಪ್ರೀಮಿಯಮೈಸೇಷನ್. ಇತ್ತೀಚಿನ ದಿನಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಇವತ್ತು ನಾರ್ಮಲ್ ವಾಚ್ ಜಾಗದಲ್ಲಿ ಲಕ್ಸುರಿ ವಾಚ್ ಬಂದಿದೆ, ಸ್ಮಾರ್ಟ್ ವಾಚ್ ಬಂದಿದೆ. ನಾರ್ಮಲ್ ಕ್ಲಾತ್ಗಳ ಜಾಗದಲ್ಲಿ ಇವತ್ತು ಬ್ರ್ಯಾಂಡೆಡ್ ಕ್ಲಾತ್ಸ್ ಬಂದಿದೆ. ನಾರ್ಮಲ್ ಕಾರ್ಗಳ ಜಾಗದಲ್ಲಿ ಇವತ್ತು ಲಕ್ಸುರಿ ಕಾರ್ಗಳು ಬಂದಿದೆ. ಈ ರೀತಿ ಜನ ತಮ್ಮ ಲೈಫ್ ಸ್ಟೈಲ್ನ ಪ್ರತಿ ವರ್ಷ ಪ್ರತಿದಿನ ಅಪ್ಡೇಟ್ ಮಾಡ್ತಾನೆ ಹೋಗ್ತಾರೆ. ಈ ಟ್ರೆಂಡ್ ಅನ್ನೋದು ಕನ್ಸಂಪ್ಷನಲ್ಲಿ ದೊಡ್ಡ ಗ್ರೋತನ್ನು ಕೊಡುತ್ತೆ. ಸ್ನೇಹಿತರೆ, ನಾನು ಇಲ್ಲಿ ಒಂದು ಪಾಯಿಂಟನ್ನು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಪ್ರೀಮಿಯಮೈಸೇಷನಿಂದಾಗಿ 2023ರಲ್ಲಿ ಭಾರತದಲ್ಲಿ 1 ಕೋಟಿ ಆ್ಯಪಲ್ ಮೊಬೈಲ್ ಫೋನ್ಗಳು ಸೆಲ್ ಆಗಿದ್ದಾವೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಡಿಜಿಟಲೈಸೇಷನ್. ದ ಡಿಜಿಟಲ್ ರೆವಲ್ಯೂಷನ್ ಇನ್ ಇಂಡಿಯಾ ವಿಚ್ ಇಸ್ ಜಸ್ಟ್ ಸ್ಟಾರ್ಟೆಡ್. ಸ್ಟಿಲ್ ದೆರ್ ಇಸ್ ಅ ಲಾಂಗ್ ವೇ ಟು ಗೋ. ಈ ಡಿಜಿಟಲೈಸೇಷನಿಂದ ಇಂಡಿಯನ್ ರಿಟೇಲ್ ಇಂಡಸ್ಟ್ರಿ ನಾವು ಇಟ್ ಹ್ಯಾಸ್ ಬಿಕಮ್ ಅ ಇ-ಕಾಮರ್ಸ್ ಇಂಡಸ್ಟ್ರಿ. ಇವತ್ತು ಭಾರತದಲ್ಲಿ ಪ್ರತಿಯೊಬ್ಬರ ಹತ್ರನೂ ಕೂಡ ಸ್ಮಾರ್ಟ್ಫೋನ್ ಇದೆ, ಇಂಟರ್ನೆಟ್ ಇದೆ. ತಮಗೆ ಏನೇ ವಸ್ತುಗಳು ಬೇಕಂದ್ರೂ ಕೂಡ, ಏನೇ ಸರ್ವಿಸ್ ಬೇಕಂದ್ರೂ ಕೂಡ ಆನ್ಲೈನ್ಗಳಲ್ಲಿ, ಇ-ಕಾಮರ್ಸ್ ವೆಬ್ಸೈಟ್ಗಳಲ್ಲಿ ಅದನ್ನು ಆರ್ಡರ್ ಮಾಡ್ತಾರೆ, ಅದನ್ನು ತರಿಸ್ಕೋತಾರೆ, ಆ ಪ್ರಾಡಕ್ಟ್ ಸರ್ವಿಸ್ಗಳನ್ನು ಯೂಸ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ ಥ್ಯಾಂಕ್ಸ್ ಟು ದ ಟೆಕ್ನಾಲಜಿ. ಇದರಿಂದ ಏನಾಗುತ್ತೆ ಅಂತಂದರೆ ಕನ್ಸಂಪ್ಷನ್ ಅನ್ನೋದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಈಸಿ ಕ್ರೆಡಿಟ್ ಆಕ್ಸೆಸ್. ನಾವೇನೇ ಖರೀದಿ ಮಾಡಬೇಕಂದ್ರೂ ಕೂಡ ಮೊದಲು ನಮ್ಗೆ ಹಣ ಬೇಕಾಗತ್ತೆ. ಹಣ ಇಲ್ಲ ಅಂತಂದರೆ ನಾವೇನು ಖರೀದಿ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಒಂದು ವೇಳೆ ನಮಗೇನಾದರೂ ಹಣ ಸಣ್ಣ ಪುಟ್ಟ ಶಾರ್ಟೇಜ್ ಬಂದರೆ ಇವತ್ತು ಪ್ರತಿಯೊಂದು ಬ್ಯಾಂಕ್ಗಳು, ಪ್ರತಿಯೊಂದು NBFC ಕಂಪ್ನಿಗಳು ಇವತ್ತು ಲೋನ್ ಕೊಡೋದಕ್ಕೆ ರೆಡಿ ಇದ್ದಾರೆ. ಇವತ್ತು ನಮಗೆ ಲೋನು ಈಸಿಯಾಗಿ ಸಿಗ್ತಾ ಇದೆ. ಇದರಿಂದಾಗಿ ಏನಾಗ್ತಿದೆ ಅಂತಂದರೆ ಇವತ್ತು 10,000 ರೂಪಾಯಿ ಅರ್ನ್ ಮಾಡುವಂಥ ಒಬ್ಬ ವ್ಯಕ್ತಿನೂ ಕೂಡ 1 ಲಕ್ಷ ರೂಪಾಯಿ ಆ್ಯಪಲ್ ಮೊಬೈಲ್ ಫೋನ್ಗಳನ್ನು ಖರೀದಿ ಮಾಡ್ತಾ ಇದ್ದಾನೆ. 50,000 ರೂಪಾಯಿ ಅರ್ನ್ ಮಾಡುವಂಥ ಒಬ್ಬ ವ್ಯಕ್ತಿನೂ ಕೂಡ ಲಕ್ಸುರಿ ಕಾರ್ಗಳನ್ನು ಖರೀದಿ ಮಾಡ್ತಾ ಇದ್ದಾನೆ. ಇದರಿಂದಾಗಿ ಕನ್ಸಂಪ್ಷನ್ ಅನ್ನೋದು ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಗ್ರೋತ್ ಆಗುತ್ತೆ. ಸ್ನೇಹಿತರೆ, ಈ ಎಲ್ಲ ಕಾರಣದಿಂದಾಗಿ
ಮುಂದೆ ಇನ್ನೊಂದು 10-15 ವರ್ಷ ಇಂಡಿಯನ್ ಇಕಾನಮಿನಲ್ಲಿ ಕನ್ಸಂಪ್ಷನ್ ಇಟ್ ವಿಲ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ನೀವು ಇತಿಹಾಸವನ್ನು ಚೆಕ್ ಮಾಡಿ ನೋಡಿದಾಗ ಕನ್ಸಂಪ್ಷನ್ ಸ್ಟಾಕ್ಸ್ಗಳೇ ಹೆಚ್ಚು ವೆಲ್ತ್ ಕ್ರಿಯೇಷನ್ನ ಮಾಡಿದ್ದು. ಇನ್ನು ಮುಂದೂ ಕೂಡ ಕನ್ಸಂಪ್ಷನ್ ಸ್ಟಾಕ್ಸ್ಗಳೇ ಹೆಚ್ಚು ವೆಲ್ತ್ ಕ್ರಿಯೇಷನ್ನ ಮಾಡುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಕನ್ಸಂಪ್ಷನ್ ಅನ್ನೋದು ಭಾರತದಲ್ಲಿ ಯಾವ ರೀತಿ ಗ್ರೋತ್ ಆಗುತ್ತೆ, ಯಾವೆಲ್ಲ ಫ್ಯಾಕ್ಟರ್ಸ್ಗಳು ಕನ್ಸಂಪ್ಷನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾವೆ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಅದರ ಜೊತೆಗೆ ಕನ್ಸಂಪ್ಷನ್ ಸ್ಟಾಕ್ಸ್ಗಳ ಬಗ್ಗೆ, ಕನ್ಸಂಪ್ಷನ್ ಥೀಮ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.